ನಾವು ಕಾಲೇಜಲ್ಲಿದ್ದಾಗ ಈ ಥರ ಸಲೂನ್ಗೆ ಹೋಗ್ಬಿಟ್ಟು ಅದೊಂದು ಸ್ಪೆಷಲ್ ಒಕೇಶನ್ ಥರ ಹೇರ್ ಕಟ್ ಮಾಡಿಸ್ಕೊಂಡು ಸೆಟ್ ಮಾಡಿಸ್ಕೊಂಡು ಫುಲ್ಲು ಖುಷಿ. ಹೇರ್ ವಾಶ್ ಮಾಡೋಕ್ಕೆ ಬೇಜಾರು, ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗುತ್ತೆ. ಫೋಟೋಗೆ ಏನು ಮತ್ತೆ ನೋಡೋಕ್ಕಾಗಲ್ವಲ್ಲ. ಸಲೂನ್ ಹೇರ್ ಸ್ಟೈಲ್ ಹಂಗೆ ಹೇರ್ ಕಟ್ ಮಾಡಿದ್ಮೇಲೆ ನಮ್ಮ ಕೂದಲು ಹಿಂಗೆ ಇರುತ್ತೆ ಅಂತ ನಮ್ಮ ಫೀಲಿಂಗು. ಒಂದು ಸೈಡ್ ಕರ್ಲ್ ಮಾಡಿ ಒಂದು ಸೈಡ್ ಸ್ಟ್ರೈಟ್ ಮಾಡೋಕೆ ಚೆನ್ನಾಗಿರುತ್ತೆ. ಯಾರು ಮಾಡೇ ಇಲ್ಲ, ನೋಡೋರು ರೆಡಿ ಇರಬೇಕು. ಅದಾದ್ಮೇಲೆ ಒಂದು ಆಫೀಸ್ ಸೆಟಪ್ ಹಾಕಿದ್ದೀರ. ಸೆಟಪ್ ಅವ್ರದ್ದು ಸೆಟಪ್ ಒಂದು ಚಿಕ್ಕಪುಟ್ಟ ಮಾಡ್ತೀವಿ. ಅದಾದಮೇಲೆ ಆಮೇಲೆ ಅಡಿಗೆರಿ ಅಲೆಕ್ಸ್ ಎಲ್ಲಿ ಹಾಂ ಅಲೆಕ್ಸ್ ಹಾಂ ಅಂದರೆ ಫುಲ್ ಅಷ್ಟೊಂದು ಸ್ವಲ್ಪ ಹೆಚ್ಚಾಗಿಲ್ಲ. ಇರುತ್ತೆ. ಆಮೇಲೆ ಇನ್ನೊಬ್ರು ಯಾರು ಹೇಳೋದು ಫೇಸ್ ತುಂಬಾ ಚೆನ್ನಾಗಿರುತ್ತೆ, ಮುಖಕ್ಕೆ ಮೊಟ್ಟೆ ಹಾಕೊಳ್ಳಿ ಅಂತ. ಅದು ಹಾಕೋತಾರೆ. ಅಯ್ಯಪ್ಪ, ನನ್ನ ಫೇಸ್ ಹೆಂಗಿದೆ ಹಂಗೆ ಇರಲಿ, ಮೊಟ್ಟೆ ಅಂತ ಸ್ಮೆಲ್ ತಡಿಯೋಕ್ಕಾಗಲ್ಲ. ನಿಮ್ಮ ಏರಿಯಾದಲ್ಲ ಫೇಮಸ್ ಹೇರ್ ಸ್ಟೈಲಿಸ್ಟ್ ಅಲ್ವಾ? ಟಿಪ್ಸ್ ಹೇಳಿ, ಏನು ಏನ್ ಮಾಡ್ಬೇಕು ಚೆನ್ನಾಗಿರಕ್ಕೆ ಅಂತ. ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಹೇಳಿದ್ರಲ್ಲ ಆ ಥರ ಆನಿಯನು, ಎಗ್ ವೈಟು, ಅಲ್ವೇರಾ, ಮೆಂತೆ, ವೀಕ್ಲಿ 2 ಟೈಮ್ಸ್ ದಾಸವಾಳ ಸೊಪ್ಪು ಹಾಕೊಂಡು ಒಂದು 2 ಅವರ್ಸ್ ಬಿಡಬೇಕು ನೀಟಾಗಿ. ಹೇರ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು. ಕೆಲವರು ಹಾಕೊಂಡು ಮೆಹಂದಿ ಒಳ್ಳೇದಾ? ಮೆಹಂದಿ ಹಾಕಿ ಅದಕ್ಕೆ ಮಾತ್ರ ಆರೆಂಜ್ ಅಬ್ಸರ್ವ್ ಮಾಡ್ಕೊಳುತ್ತೆ ವೈಟ್ಗೆ. ಇನ್ನು ಮಿಕ್ಕಿದೆಲ್ಲ ಬ್ಲ್ಯಾಕ್ ಇರುತ್ತೆ. ಅದು ಹೆವಿ ಮಕ್ಕಳಾಗ ಗೊತ್ತಾಗ್ಬಿಡುತ್ತೆ. ಓ ಮೆಹಂದಿ ಹಾಕ್ತಿದ್ದಾರೆ, ಏಜ್ ಆಗಿದೆ ಮೇಡಮ್ ಗೊತ್ತಾಗ್ಬಿಡುತ್ತೆ. ನಾನು ಹಾಕಲ್ಲ ಮೆಹಂದಿ. ಅಲ್ಲ ಈಗ ಮೆಹಂದಿ ವೈಟ್ ಹೇರ್ ಒಂದು ಇಲ್ವಲ್ಲ, ಅಲ್ಲ ಮೇಡಮ್ ಏಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಕೂದಲು ಅಂಟುತ್ತದೆ. ಈಗ ಕೆಲವರು ಮನೇಲಿ ಬಾಂಡ್ಲಿಲಿ ಎಣ್ಣೆ ಹಾಕಿ ಅದು ಮೆಂತ್ಯ ಹಾಕಿ ಅದೆಲ್ಲ ಹಾಕಿ ನೀಟಾಗಿ ಮಾಡಿ ಬಿಸಿಲು ಮಡಗ್ಬಿಟ್ಟು ಹಾಕೋತಾರೆ. ಅದು ಇನ್ನೂ ಚೆನ್ನಾಗಿರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತೀನಿ. ಯಾವತ್ತೂ ನಾನು ಒಂದ್ಸಲಿ ಪ್ರಾಡಕ್ಟ್ಸ್ ತಗೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ಯಾವತ್ತೂ ನೋಡಲ್ಲ ಎಕ್ಸ್ಪೈರಿ ಆಗಿದೆಯಾ ಅಂತ. ಎಷ್ಟು ಜನ ನೋಡ್ತಾರೋ ಗೊತ್ತಿಲ್ಲ, ನಾನಂತೂ ನೋಡಲ್ಲ. ಸಚಿನ್ ನಂಗೇನು ಆಗಿಲ್ಲ ಇಲ್ಲಿವರೆಗೂ. ನೀವು ನೋಡ್ತೀರಾ ಸಚಿನ್ ಎಕ್ಸ್ಪೈರಿ ಆಗಿದೆಯಾ? ತೆಗೆದು ನೋಡ್ತೀರಾ ಎಕ್ಸ್ಪೈರಿ ಆಯ್ತಾ? ಗೊತ್ತೇ ಒಂದು ಮೈಂಡ್ ಸೆಟ್ ಇರುತ್ತೆ. ನಿಮ್ಮ ಹತ್ರ ಒಂದು ಸೂಟ್ ಕೇಸ್ ಇದೆ, ಮೇಕಪ್ ಐಟಮ್ಸ್ ಎಲ್ಲಾದ್ರೂ ನೋಡ್ತೀರಾ? ನಾನು ನಂಬಲ್ಲ. ಇಲ್ಲ, ಆಮೇಲೆ ಆಲ್ಮೋಸ್ಟ್ ನಮ್ಮ ಖಾಲಿನೂ ಆಗ್ಬಿಡುತ್ತಲ್ಲ. ನಮ್ ಖಾಲಿ ಆಗಲ್ವಲ್ಲ. ಒಂದು ಬ್ಲಷ್ ತಗೊಂಡ್ರೆ 5 ವರ್ಷ ಹಾಕೇ ಇರಲ್ಲ, ಅದು ಹಂಗೆ ಇರುತ್ತೆ. ಅದಕ್ಕೆ ಪೆಟ್ಟು ಪ್ರಾಪರ್ ಫಿಟ್ ಇರಬೇಕು. ಅಂದ್ರೆ ಈ ಥರದಲ್ಲ ಡಿಸೈನರ್ ತಗೊಂಡ್ಬಿಟ್ಟು ಇಲ್ಲಿ ಅದು ಫಾರ್ಮಲ್ ತಗೊಂಡ್ಬಿಟ್ಟು ಅದು ನಂಗೆ ಕಂಡ್ರೆ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಕನ್ನಡ ಏನು ಅಂತ ಹಿಂದಿಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. आपको अभी मैडम कुछ क्या चीज और कुछ इमरजेंसी चाहिए आपको कुछ किधर है और सही आपको कैसे चाहिए जल्दी चाहिए उस टाइम पे आपको कैसा फील होगा? जरूर चाहिए बोलेगा। थैंक यू।
ಅಪ್ಲೋಡ್ ಮಾಡಲ್ಲ, ಸುಮ್ಮನೆ ಮಾಡ್ತೀನಿ. ನಾರ್ಮಲ್ ಮಾಮೂಲಿ ಬನ್ನಕ್ಕೆ ಮಾಮೂಲಿ ಬನ್ನ. ಮುಖ್ಯ ಜಾಸ್ತಿ ಕೂದಿರಲ್ಲ. ಹಾಂ ಮಾಮೂಲಿ ಬನ್ನ. ಆಯ್ತು ಬಿಡ್ರೋ, ಎಲ್ಲಾರು ಅಜ್ಜಿ ಮಾಡೋದ್ರಲ್ಲಿ ಅಷ್ಟು ಡೆಡಿಕೇಟೆಡ್ ಆಗಿದ್ದೀರಲ್ಲ. ಹಂಗೆ ಪಟ್ಟಿ ಬಂಗಾರ ಮಾತ್ರ ಅಂತವರೇ ಬಂದು ಇಂಟರ್ಫಿಯರ್ ಆಗೋದು. ಕೃಷ್ಣ ಆದ್ರೆ ಹೆಂಗಾರು ಹೊಡಿತೀವಿ, ಹೋಗಮ್ಮ ನಿಂಗೆ ಹೋಗಮ್ಮ ಆ ಕಡೆಗೆ. ನಮ್ಮಿಷ್ಟ. ಬಂದು ನೀನು ಹಾರ್ಟ್ ಅಟ್ಯಾಕ್ ಆಗೋ ನೀನು ಸುತ್ತೋದು ಎಕ್ಸ್ಪೆಕ್ಟೇಷನ್. ಮಾಡ್ತೀವಿ ಅಂದ್ರೆ ಏನ್ ಅರ್ಜಿ 6 ಜನ ರೆಡಿ ಮಾಡ್ತಾ ಇದಾರೆ ಸುತ್ತ ನಿಂತ್ಕೊಂಡು. ಅಜ್ಜಿ ತರ ಹೇರ್ ಸ್ಟೈಲ್ ಮಾಡಿ. ಈ ಸ್ಲೀಕ್ ಹೇರ್ ಬಂದು ಇಂಟರ್ನ್ಯಾಷನಲ್ ಸ್ಟೈಲ್ ಆಗ್ಬೇಕಲ್ಲ. ಇಲ್ಲ ಹಂಗೆ ಮಾಡಿ ಅದ್ ಹಂಗೆ ಇದು ಸ್ಲೀಕೆ ಬಂದಿರೋದು. ಏರ್ಪೋರ್ಟ್ ಅಲ್ಲಿ ವೆಲ್ಕಮ್ ಮಾಡ್ತಾರಲ್ಲ ಆ ತರ ಮಾಡ್ತಿದ್ದಾರೆ. ವೈಟ್ ಕೂದ್ಲಾಕದ್ಮೇಲೆ ಸರಿ ಹೋಗುತ್ತೆ. ವೈಟ್ ವೈಟ್ ಮಾಡಿದ್ಮೇಲೆ ಸರಿ ಹೋಗುತ್ತೆ.